ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ನಾಡಿನ ಸಮಸ್ತ ಜನತೆಗೆ ವಿಜಯದಶಮಿ ಹಬ್ಬದ ಹಾಗೆಯೇ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಫೈನಲಿ 3 ವರ್ಷ ಆಗಿತ್ತು ಈ ಒಂದು ಸಿನಿಮಾ ನೋಡಬೇಕು ಅನ್ನುವಂಥದ್ದು. ಅಂತೂ ಇಂತೂ ಈ ಒಂದು ಸಿನಿಮಾ ಇವತ್ತು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಿದೆ, ವಿಶ್ವದಾದ್ಯಂತ ಬಿಡುಗಡೆ ಆಗಿದೆ. ಆ ಒಂದು ಸಿನಿಮಾನೇ ಕಾಂತಾರ ಚಾಪ್ಟರ್ 1 ದಂತ ಕತೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲೂ ಕೂಡ ಬಿಡುಗಡೆ ಆಗಿರುತ್ತೆ. ಆದಷ್ಟು ಬೇಗ ಹೋಗಿ ನೋಡಿ ಅಂತ ನಾನು ಹೇಳ ಬಯಸುತ್ತೀನಿ. ಸಹಜವಾಗಿ ಯಾವುದಾದ್ರೂ ರಿವ್ಯೂ ಕೊಟ್ಟಾಗ ಆ ರಿವ್ಯೂನ ಅಂತ್ಯದಲ್ಲಿ ಹೇಳ್ತಿದ್ದೆ, ಆದಷ್ಟು ಬೇಗ ಹೋಗಿ ನೋಡಿ ಅಂತ. ಇದೇನಪ್ಪ ಇದು ಆರಂಭದಲ್ಲೇ ಹೇಳ್ತಿದ್ದಾನೆ ಚಂದನ್ ಅಂತ ನೀವು ಅನ್ಕೋಬಹುದು. ಆ ರೀತಿ ಹೇಳುವುದಕ್ಕೆ ಒಂದಷ್ಟು ಅದ್ಭುತಗಳು ಈ ಒಂದು ಸಿನಿಮಾದಲ್ಲಿ ಅಡಗಿದ್ದಾವೆ. ಅದೆಲ್ಲವನ್ನು ಕೂಡ ಈ ರಿವ್ಯೂ ಮೂಲಕ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಯಾರಾದರೂ ಹೊಸಬ್ರು ಫಸ್ಟ್ ಟೈಮ್ ಒಂದು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟು ಈ ಒಂದು ರಿವ್ಯೂ ವಿಡಿಯೋವನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಯಾವ ಕಾರಣಕ್ಕೂ ಸ್ಪಾಯ್ಲರ್ ಕೊಡಬಾರದು ಅಂತ ಅನ್ಕೊಂಡಿದ್ದೀನಿ 99%. ಇಫ್ ಇನ್ ಕೇಸ್ 1% ಏನಾದ್ರು ನಾನು ಬಿಟ್ಕೊಟ್ಟೆ ಅಂತಂದರೆ ಅದು ನಿಮಗೆ ಟ್ರೈಲರ್ನಲ್ಲಿ ಸಿಗುತ್ತೆ. ಆ ಒಂದು ಲಿಬರ್ಟಿಯಿಂದಷ್ಟೇ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಆ್ಯಂಡ್ ಇನ್ನೊಂದು ತುಂಬ ಕ್ರಿಟಿಸಿಸಮ್ ಮಾಡ್ಕೊಂಡು ಪಳ್ಕೊಂಡೆಲ್ಲ ರಿವ್ಯೂವನ್ನು ಹೇಳಲ್ಲ. ಬದಲಿಗೆ ಒಬ್ಬ ಸಾಮಾನ್ಯ ವೀಕ್ಷಕ ಸಿನಿಮಾ ನೋಡ್ಕೊಂಡು ಬಂದ್ಬಿಟ್ಟು ಹೇಗೆ ಅನ್ನಿಸ್ತು ಅಂತ ಫ್ರೆಂಡ್ಸ್ ಹತ್ರ ಕೂತ್ಕೊಂಡು ಹೇಳ್ಬೋದಲ್ಲ, ಆ ರೀತಿ ಹೇಳ್ತಾ ಹೋಗ್ತೀನಿ. ಸೆಪ್ಟೆಂಬರ್ 30ನೇ ತಾರೀಕು 2022ನೇ ಇಸ್ವಿಯಂದು ಒಂದು ಸಿನಿಮಾ ರಿಲೀಸ್ ಆಗಿರುತ್ತೆ. ಆ ಒಂದು ಸಿನಿಮಾನೇ ಕಾಂತಾರ ದಂತಕತೆ. ಆ ಒಂದು ಸಿನಿಮಾ ರಿಲೀಸ್ ಆದಾಗ ಚಿತ್ರತಂಡದವರೆಗೂ ಕೂಡ ಅಷ್ಟೊಂದು ನಿರೀಕ್ಷೆ ಇರಲಿಲ್ಲ ಅಂತ ಅನಿಸುತ್ತೆ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಜನ ಇದನ್ನು ಸ್ವೀಕರಿಸ್ತಾರೆ, ದೇಶ ಮಟ್ಟದಲ್ಲಿ ಈ ಒಂದು ಚಿತ್ರ ಸಂಚಲನವನ್ನು ಸೃಷ್ಟಿ ಮಾಡುತ್ತೆ ಅಂತ. ಸೊ ಅದು ಯಾವಾಗ ಜನ ರಿಸೀವ್ ಮಾಡಿಕೊಂಡ್ರು, ಜವಾಬ್ದಾರಿ ಜಾಸ್ತಿ ಆಯಿತು, ಆ ಸಿನಿಮಾಗೆ ಪ್ರಶಂಸೆಗಳ ಸುರಿಮಳೆ ಸಿಕ್ತು, ನ್ಯಾಷನಲ್ ಅವಾರ್ಡ್ ಬಂತು. ಅಫ್ಕೋರ್ಸ್ ಆ ಸಿನಿಮಾದ ಚಿತ್ರತಂಡ ಅಂತ್ಯದಲ್ಲಿ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಸೂಚನೆ ಅನ್ನೋದಕ್ಕಿಂತ ಒಂದು ಖುಷಿಯ ಮುನ್ಸೂಚನೆ ಅದು. ಅಂದರೆ ಇದು ಆರಂಭ ಅಷ್ಟೇ, ಸರಣಿ ಭಾಗಗಳು ಬರ್ತವೆ, ವೆಯ್ಟ್ ಮಾಡಿ ಅಂತ. ಸೊ ನೋಡುವಂತಹ ಜನರಿಗೆ ನಿರೀಕ್ಷೆ ದಿನದಿಂದ ದಿನಕ್ಕೆ ದುಪ್ಪಟ್ಟು ಜಾಸ್ತಿ ಆಗ್ತಾ ಹೋಗ್ತು. ನಮಗೆ ನೋಡುವಂಥ ವೀಕ್ಷಕರಿಗೆ ಅಷ್ಟೊಂದು ದುಪ್ಪಟ್ಟಿರುತ್ತೆ ನಿರೀಕ್ಷೆ ಅಂತಂದರೆ ಇನ್ನು ಚಿತ್ರತಂಡದ ಮೇಲೆ ಜವಾಬ್ದಾರಿ ಎಷ್ಟಿರುತ್ತೆ ಅನ್ನೋಂಥದ್ದು ಒಂದು ಕ್ವಶನ್ ಇರುತ್ತೆ ಅಲ್ವಾ. ಆ ಕ್ವಶನ್ನ ನೀವು ತಿಳ್ಕೋಬೇಕು ಅಂತಂದರೆ, ಅದಕ್ಕೆ ಉತ್ತರ ತಿಳ್ಕೋಬೇಕು ಅಂತಂದರೆ ಇವತ್ತು ಸಿನಿಮಾ ರಿಲೀಸ್ ಆಗಿದೆಯಲ್ಲ, ಅದು ಸ್ಕ್ರೀನ್ ಮೇಲೆ ನಿಮಗೆ ಕಾಣುತ್ತೆ ಫೈನಲಿ ಔಟ್ಪುಟ್. ಓಕೆ, ಈಗ ಕಾಂತಾರ ಬಂದಾಗ ಆ ಒಂದು ಸಿನಿಮಾ ಸಾಮಾಜಿಕ ವ್ಯವಸ್ಥೆ, ಕೋರ್ಟು, ಕೇಸು, ಕಚೇರಿ, ಈ ರೀತಿ ಅಂದರೆ ಆಧುನಿಕ ವ್ಯವಸ್ಥೆಗೆ ಸಂಬಂಧಪಟ್ಟಾಗ ಒಂದು ಸಿನಿಮಾ ಆಗಿತ್ತು. ನಾವು ಯಾವುದಾದ್ರೂ ಒಂದು ಸಿನಿಮಾ ಆದರೂ ಪಾರ್ಟ್ 2 ಬರುತ್ತೆ ಅಂತಂದಾಗ ಅದ್ರ ಮುಂದುವರಿದಂತಹ ಭಾಗ ಅನ್ಕೊಳ್ತೀವಿ. ಇದರಲ್ಲಿ ಸರ್ಪ್ರೈಸ್ ಏನು ಅಂತಂದರೆ ಮುಂದುವರಿದಂತಹ ಭಾಗ ಅಲ್ಲ ಅಂತ ಆಲ್ರೆಡಿ ಚಿತ್ರತಂಡದವರು ಈಗಾಗಲೇ ಹೇಳಿದ್ದಾರೆ. ಅಂದರೆ ಹಿಂದಿನ ಭಾಗ ಅಂದರೆ ಏನೊಂದು 5-6 ವರ್ಷ ಹಿಂದಿದ, ಒಂದು 50 ವರ್ಷ ಹಿಂದಿದ, ಒಂದು 100 ವರ್ಷ ಹಿಂದಿದ, ಅಂದರೆ ಅದೇ ಪಾತ್ರಗಳಿದ್ವಲ್ಲ ಅವರ ಪೂರ್ವಜರ ಕಥೆಯ, ಆ ರೀತಿ ಅಲ್ಲ ಇದು. ಬದಲಿಗೆ ಇದು 4ನೇ ಶತಮಾನದಲ್ಲಿ ನಡೆದಿರ್ತಕ್ಕಂಥ ಒಂದು ಕತೆ, 4ನೇ ಶತಮಾನದಲ್ಲಿ ಕಟ್ಟಿಕೊಂಡಿರುವಂತಹ ಒಂದು ಕತೆ. 4ನೇ ಶತಮಾನದಲ್ಲಿ ಈ ಒಂದು ಕನ್ನಡದ ಮಣ್ಣಿನಲ್ಲಿ ಕದಂಬರ ಆಳ್ವಿಕೆ ಇತ್ತು. ಆ ಕದಂಬರ ಕೈ ಕೆಳಗಡೆ ಸಾಮಂತರಾಜರು ಅಂತ 16 ಮನೆತನಗಳು ಆಳ್ವಿಕೆಯನ್ನು ನಡೆಸ್ತಾ ಇದ್ರು. ಅದರಲ್ಲೊಂದು ಮನೆತನ ಈ ಒಂದು ಕಾಂತಾರ ಚಾಪ್ಟರ್ 1ರಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇರುತ್ತೆ. ಆ ಮನೆತನ ಹೀರೋನ, ವಿಲನ್ನ ಎಲ್ಲವನ್ನು ಕೂಡ ನೀವು ಸಿನಿಮಾದಲ್ಲಿ ನೋಡಿ ತಿಳ್ಕೋಬೇಕು. ಕಾಂತಾರ ಅನ್ನುವಂತಹ ಒಂದು ಟೈಟ್ಲ್ಗೆ, ಆ ಒಂದು ಶಬ್ದಕ್ಕೆ ಏನು ಅರ್ಥ ಅಂತ ಮೊದಲ ಅಧ್ಯಾಯದಲ್ಲಿ ನಾವು ಹುಡುಕ್ತಾ ಇದ್ದೋ. ಬಟ್ ಈ ಒಂದು ಚಾಪ್ಟರ್ನಲ್ಲಿ ನಿಮಗೆ ಅದಕ್ಕೆ ಅರ್ಥ ಸಿಗುತ್ತೆ. ಸೊ ಈ ಕಡೆ ಬಾಂಗ್ರಾ ಅನ್ನುವಂಥ ಒಂದು ಪ್ರದೇಶ, ಈ ಕಡೆ ಕಡಬ ಅನ್ನುವಂಥ ಒಂದು ಪ್ರದೇಶ, ಈ ಕಡೆ ಮತ್ತೊಂದು ಕಾಂತಾರ ಅನ್ನುವಂಥದ್ದು. ಇಲ್ಲಿ ದೈವ ಎಲ್ಲಿದೆ, ದುಷ್ಟಶಕ್ತಿ ಎಲ್ಲಿದೆ, ಅಥವಾ ಕಳ್ಳರಲ್ಲಿದ್ದಾರೆ, ಎಲ್ಲವನ್ನು ಕೂಡ ನೀವು ಆ ಸಿನಿಮಾ ನೋಡ್ತಾ 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 ಗೊತ್ತಾಗುತ್ತೆ ನಿಮಗೆ. ಓಕೆ, ಇಲ್ಲಿ ರಾಜ ಮನೆತನ ಅಂತ ಬಂದಮೇಲೆ ಅಫ್ಕೋರ್ಸ್ ರಾಜನಿಗೆ ಆಳು ಕಾಳುಗಳು, ಸೈನ್ಯ ಎಲ್ಲವೂ ಕೂಡ ಇರುತ್ತೆ. ಆ ರಾಜ ಒಳ್ಳೆಯವನ ಕೆಟ್ಟವನ ಅದು ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಆರಂಭದಲ್ಲಿ ಪಾತ್ರಗಳನ್ನು ಕಟ್ಟಿಕೊಡುವಂತಹ ಪ್ರಯತ್ನ ನಡೆಯುತ್ತೆ ಫಸ್ಟ್ ಹಾಫಲ್ಲಿ. ಸೊ ಆ ಪಾತ್ರಗಳ ಸೃಷ್ಟಿ, ಈ ಪಾತ್ರ ಏನನ್ನು ಹೇಳುತ್ತೆ, ಈ ಪಾತ್ರ ಏನು ಕಾರಣಕ್ಕೆ ಸೃಷ್ಟಿ ಆಗೈತೆ, ಜೊತೆಗೆ ಅವರ ಜೀವನವನ್ನು ಕಟ್ಟಿಕೊಡುವಂತಹ ಕತೆ. ನೋಡ್ತಾ ನೋಡ್ತಾ ನಮಗೆ ಈ ರೀತಿಯ ಒಂದು ಕಥೆಯನ್ನು, ಈ ರೀತಿಯ ಒಂದು ಮಾಮೂಲಿ ಸ್ಕ್ರೀನ್ ಪ್ಲೇಯನ್ನು ಇತ್ತೀಚೆಗೆ ಬಂದಿರತಕ್ಕಂಥ ಒಂದಷ್ಟು ಸಿನಿಮಾಗಳಲ್ಲಿ ನಾವು ನೋಡಿದ್ದೀವಲ್ಲ, ಟ್ರೈಬಲ್ ಸ್ಟೋರಿಯಲ್ಲಿ ಒಂದಷ್ಟು ತೆಲುಗು ಸಿನಿಮಾಗಳನ್ನು ನೋಡಿದ್ದೀವಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಜೊತೆಗೆ ಕಾಂತಾರ ಹಿಂದಿನ ಭಾಗದಲ್ಲಿ ನಾವು ಒಂದಷ್ಟು ವಾವ್ ಮೂಮೆಂಟ್ಸ್ಗಳನ್ನು ನೋಡಿದ್ದೀವಿ. ದರ್ಶನ ಅಲ್ಲ, ಅದು ದೈವ ದರ್ಶನ. ಸೊ ಹಾಗಾಗಿ ಇದನ್ನು ಚಾಪ್ಟರ್ ಇದು ಏನೋ ಸೆಕೆಂಡ್ ಹಾಫಲ್ಲಿ ತೋರ್ತಾ ಹೋದರೆ ಜನಗಳಿಗೆ ಇದನ್ನು ಫಸ್ಟ್ ಹಾಫಲ್ಲಿ ಹಿಂಗೆ ಆಯ್ತಲ್ಲ ಅನ್ನೋ ಕಾರಣಕ್ಕೆ ಫಸ್ಟ್ ಹಾಫಲ್ಲೂ ಕೂಡ ನಿಮಗೆ ಒಂದಷ್ಟು ವಾವ್ ಮೂಮೆಂಟ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾರೆ. ಪೂರ್ತಿ ಮೊದಲ ಅರ್ಧ ಪಾತ್ರಗಳನ್ನು ಸೃಷ್ಟಿ ಮಾಡುವುದರ ಜೊತೆಗೆ ಆ ಪಾತ್ರದ ಡೆಸ್ಟಿನಿ ಎಲ್ಲಿಗೋಗಿ ನಿಂತ್ಕೊಳ್ಳುತ್ತೆ ಅನ್ನೋ ರೇಂಜಿಗೆ ತಂದ್ಬಿಟ್ಟು ಒಂದು ಇಂಟರ್ವ್ಯೂಲ್ನ ಕೊಡ್ತಾರೆ. ಆ ಹುಲಿ ಸೀನ್ ಆಗಿರ್ಬೋದು, ಆ ತೇರಾಗಿರ್ಬೋದು, ಆ ಸೆಟ್ ವರ್ಕ್ನಲ್ಲಿ ಬರ್ತಕ್ಕಂಥ ಆ ಜನಗಳಾಗಿರ್ಬೋದು, ಆ ಸಾವಿರಾರು ಜನಗಳನ್ನು ಕಟ್ಕೊಂಡು ಆ ಸಿನಿಮಾ ಮಾಡಿ ಆ ಸಿನಿಮಾನ ಚಿತ್ರಮಂದಿರ ತಂದು ಔಟ್ಪುಟ್ಟನ್ನು ಪ್ಲೇ ಮಾಡೋದಿದೆಯಲ್ಲ, ನಿಜಕ್ಕೂ ಅದೊಂದು ದೊಡ್ಡ ಸಾಹಸವೇ ಸರಿ. ಇನ್ನು ಇಂಟರ್ವ್ಯೂಲ್ ಬಂದ ತಕ್ಷಣ ನಮಗೆ ಗೊತ್ತಾಗುತ್ತೆ ಸಿನಿಮಾ ಈಗ ಆರಂಭ ಆಯಿತು ಅಂತ. ಆದರೆ ಫಸ್ಟ್ ಹಾಫಲ್ಲಿ ರಿಷಬ್ ಶೆಟ್ಟಿ ಅವರ ಪಾತ್ರ ಬಂದ ತಕ್ಷಣವೇ ಒಂದು ಡೈಲಾಗ್ ಬರುತ್ತೆ, ಸ್ವಲ್ಪ ತಡ ಆಯ್ತಲ್ಲ ಬಂದಿದ್ದು ಅಂತ. ಸ್ವಲ್ಪ ಅಲ್ಲ ಸ್ವಾಮಿ, ತುಂಬಾ ತಡ ಆಯಿತು, 3 ವರ್ಷ 2 ದಿನ ಆಗಿದೆ. ಸೊ ಹಾಗಾಗಿ ಇದು ಟ್ರೈಲರ್ನಲ್ಲಿ ಹೇಳಿದಾರೆ ಕಣ್ರಪ್ಪ, ಡೈಲಾಗ್ ಹೇಳ್ಬಿಟ್ಟಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಸೊ ಹಾಗಾಗಿ ಪಾತ್ರಗಳ ಬಗ್ಗೆ ಈಗ ಹೇಳ್ಕೊಂಡು ಹೋಗ್ತೀನಿ, ಆಮೇಲೆ ಇಂಟರ್ವ್ಯೂಲ್ಗೆ ಬರ್ತೀನಿ. ರಿಷಬ್ ಶೆಟ್ಟಿ ಅವರ ಪಾತ್ರದ ಹೆಸರು ಬಂದು ಬೆರ್ಮೆ ಅಂತ. ಈ ಕಡೆ ರುಕ್ಮಿಣಿ ವಸಂತ್ ಅವರ ಪಾತ್ರದ ಹೆಸರು ಬಂದು ಹೀರೋಯಿನ್ನು, ಅವರ ಪಾತ್ರದ ಹೆಸರು ಬಂದು ಕನಕಾವತಿ ಅಂತ. ಈ ಕಡೆ ಗುಲ್ಶನ್ ದೇವಯ್ಯ ಅವರದು ಕುಲಶೇಖರ, ಈ ಕಡೆ ಮಲಯಾಳಂ ಆ್ಯಕ್ಟರ್ ಜಯರಾಮ್ ಅವರು ಇದ್ದಾರಲ್ಲ ಅವ್ರದ್ದು ಬಂದು ರಾಜಶೇಖರ. ಒಂದಷ್ಟು ಪಾತ್ರಗಳಿದ್ದಾವೆ.
ನಮ್ಮ ಪ್ರಕಾಶ್ ತುಮಿನಾಡ್ ಅವರಾಗಿರ್ಬೋದು, ಒಂದಷ್ಟು ರಾಕೇಶ್ ಪೂಜಾರಿ ಅವರಾಗಿರ್ಬೋದು, ಈ ರೀತಿ ಒಂದಷ್ಟು ಪಾತ್ರಗಳಲ್ಲೂ ಅಂದರೆ ಸಿನಿಮಾ ನೋಡ್ಕೊಂಡು ಬಂದ್ರೂ ಆಚೆ ನಿಮಗೆ ಮನಸ್ಸಲ್ಲಿ ಉಟ್ಕೊಳ್ಳುವಂಥ ಪಾತ್ರಗಳಲ್ಲಿದ್ದಾವೆ. ಇನ್ನು ನೂರಾರು ಪಾತ್ರಗಳಿದ್ದಾವೆ, ನೂರಾರೊಂದಕ್ಕಿಂತ ಸಾವಿರಾರು ಪಾತ್ರಗಳಿದ್ದಾವೆ. ಎಲ್ಲವೂ ಕೂಡ ಹೆಸರು ಪಟ್ಪಟ್ ಅಂತ ಬರ್ತಿಲ್ಲ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೆನಪಲ್ಲಿ ಇಟ್ಕೊಂಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಈ ಪಾತ್ರಗಳ ಸೃಷ್ಟಿ, ಆ ಪಾತ್ರಗಳ ಡೆಸ್ಟಿನಿ ಅಥವಾ ಈ ಪಾತ್ರಗಳು ಏನು ಮಾಡ್ಬೋದು ನೆಕ್ಸ್ಟ್ ಅನ್ನೋಂಥದ್ದು ಫಸ್ಟ್ ಆಫ್ ಆಲ್ ಮುಗ್ದೋಗುತ್ತೆ. ಹಾಗಾಗಿ ಜನಗಳಿಗೆ, ನೋಡುವಂಥವ್ರಿಗೆ ಏನಿದು ಇನ್ನೂ ಕತೆನೇ ಬರ್ತಿಲ್ವಲ್ಲ, ಇನ್ನು ಕತೆ ಎಲ್ಗೋಗಿ ನಿಂತ್ಕೊಳ್ತಿದ್ದು, ಈ ರೀತಿ ಆಗ್ಬಿಟ್ರೆ ನೆಕ್ಸ್ಟ್ ಏನು ಕತೆ, ಈ ರೀತಿ ಒಂದು ಸಣ್ಣ ಕಳವಳ ನೋಡುವಂತಹ ವೀಕ್ಷಕರಲ್ಲಿ ಉಡ್ಕೊಳ್ಳುತ್ತೆ. ನನಗೂ ಕೂಡ ಹಾಗೆ ಅನ್ಕೊಂಡೆ. ಅದಾದ್ಮೇಲೆ ಇಂಟರ್ವಲ್ ಆದ್ಮೇಲೆ ಬರುತ್ತೆ ನೋಡಪ್ಪ, ಸೆಕೆಂಡ್ ಹಾಫ್ ಬರುತ್ತೆ. ಸೆಕೆಂಡ್ ಹಾಫ್ ಬಂದು ಒಂದು 5 ರಿಂದ 10 ನಿಮಿಷಕ್ಕೆ ಕ್ಲೈಮ್ಯಾಕ್ಸ್ ಶುರುವಾಗೋಗುತ್ತೆ. ಅದರ ನಿಜವಾದ ಕ್ಲೈಮ್ಯಾಕ್ಸ್ ಅಲ್ಲ ಅದು. ಸೊ ನಿಮಗೂ ಅನ್ಸ್ಬಿಡುತ್ತೆ ಇದೇನೋ ಕ್ಲೈಮ್ಯಾಕ್ಸ್ ಮುಗ್ದೋಯ್ತಲ್ಲ, ಇನ್ನು ಡ್ಯೂರೇಷನ್ ಎಷ್ಟೈತೆ, 2 ಗಂಟೆ 50 ನಿಮಿಷ ಐತೆ ಸಿನಿಮಾ ಸರಾಸರಿ. ಇದೇನಿದು 1.25 ಗಂಟೆ 1.25 ಗಂಟೆಗೆ ಹೆಂಗಾಗೋಯ್ತಲ್ಲ ಸಿನಿಮಾ ಅಂತ ಅನ್ಸುತ್ತೆ ನಿಮಗೆ. ಅದು ನಿಜವಾದ ಕ್ಲೈಮ್ಯಾಕ್ಸ್ ಅಲ್ಲ, ಬದಲಿಗೆ ಅಲ್ಲೊಂದು ಟ್ವಿಸ್ಟ್ ಇದೆ. ಆ ಟ್ವಿಸ್ಟ್ನ ನಂತರ ನಿಮಗೆ ಸರಾಸರಿ ಸುಮಾರು ಏನಿಲ್ಲ ಅಂತಂದ್ರೂ ಒಂದು 40 ನಿಮಿಷದ ಕ್ಲೈಮ್ಯಾಕ್ಸ್ ಇದೆ. ಇದು ಕೇವಲ ಸಿನಿಮಾ ಅಲ್ಲ, ಇದೊಂದು ದರ್ಶನ. ಇದೊಂದು ಕೇವಲ ದರ್ಶನ ಅಲ್ಲ, ಇದೊಂದು ದೈವ ದರ್ಶನ ಅಂತ ನಿಮ್ಗೆ ಆ 40 ನಿಮಿಷದಲ್ಲಿ ಅಂತ ಅನ್ಸುತ್ತೆ. ಅಂತಿಮವಾಗಿ ಅದು ಕ್ಲೈಮ್ಯಾಕ್ಸ್ ಬಗ್ಗೆ ನಾನು ಹೇಳೋದೇ ಇಲ್ಲ, ನಿಮಗೆ ಸ್ಪಾಯ್ಲರ್ ಆಗಿಬಿಡುತ್ತೆ. ಮತ್ತು ನಿಮಗೆ ಅಲ್ಲಿ ಕ್ಯೂರಿಯಾಸಿಟಿ ಹೋಗಬಾರ್ದು. ನಿಮಗೆ ಸ್ಕ್ರೀನಲ್ಲಿ ಕೂತ್ಕೊಂಡು ನೋಡ್ತಾ ಇರಬೇಕಾದ್ರೆ ಅನ್ನಿಸ್ಬೇಕು ನಿಮಗೆ, ಹೌದು ಇವರು ಒಂಚೂರು ಇಂಟು ಕೊಟ್ಟಿದ್ರು, ಆ ಇಂಟು ನಮಗೆ ಇಲ್ಲಿ ತಲುಪ್ತೈತೆ ಅಂತ. ಒಂದು ಸಣ್ಣದಾಗಿ ಏನಾದ್ರು ಹೇಳ್ಕೊಂಡು ಹೋಗ್ಬಿಡ್ತೀವಿ ಅಂತಾರೆ, ನಮಗಲ್ಲಿ ನಿಮಗೆ ಬೇಜಾರಾಗ್ಬಿಡುತ್ತೆ. ಸೊ ಆರಂಭದಲ್ಲಿ ತಿಳ್ಕೊಂಡು ಬಂದ್ಬಿಟ್ವಲ್ಲ ಅಂತ. ಸೊ ಹಾಗಾಗಿ ಕ್ಲೈಮ್ಯಾಕ್ಸ್ ಬಗ್ಗೆ ಯಾವ ಕಾರಣಕ್ಕೂ ಮಾತನಾಡುವುದಿಲ್ಲ. ಕ್ಲೈಮ್ಯಾಕ್ಸ್ ಮಾತ್ರ ನಿಮಗೆ ವಿಜುವಲ್ಸಲ್ಲಿ ಟ್ರೀಟು, ಜೊತೆಗೆ ಆ ಪ್ರಾದೇಶಿಕತೆಯ ದೈವಗಳ ಬಗ್ಗೆ ನಿಮಗೆ ರೆಸ್ಪೆಕ್ಟ್ ಅಂತೂ ಯಾವ ರೀತಿ ಬರುತ್ತೆ ಅಂತಂದರೆ, ನಾನು 2 ಸಲ ಅಂದರೆ ನಾರ್ಮಲಾಗಿ ಹಿಂಗೆ ಕೂತ್ಕೊಂಡು ನೋಡ್ತಾ ಇರ್ತೀವಿ, ಮಾಲಲ್ಲಿ ನೋಡ್ತಾ ಇರ್ಬೇಕಾರೆ ಚಪ್ಪಲಿ ಬಿಟ್ಬಿಟ್ಟು ಕೈ ಮುಗಿಬೇಕು ಅನಿಸುವಂತಹ ಒಂದು 2-3 ಸೀನ್ಗಳು ನಿಮಗೆ ಬರುತ್ತೆ. ಆ ಸೀನ್ಗಳು ಯಾವಾಗ ನಾವು ಚಪ್ಪಲಿ ಬಿಟ್ಬಿಟ್ಟು ಕೈ ಮುಗಿತೀವಲ್ಲ, ಅಲ್ಲೇ ಸಿನಿಮಾ ಗೆದ್ದಾಯಿತು ಅಂತ ಅನಿಸುತ್ತೆ. ಖಂಡಿತವಾಗಿಯೂ ಹೇಳಬೇಕು, ಅಪ್ಪಿ ಏನಾದ್ರು ಕಾಂತಾರಕ್ಕೆ ನ್ಯಾಷನಲ್ ಅವಾರ್ಡ್ ಬಂದಿರಲಿಲ್ಲ ಅಂತ ಅಂದಿದ್ರೆ ಈ ಪಾರ್ಟ್ ಇದೆಯಲ್ಲ, ಚಾಪ್ಟರ್ 1 ದಂತಕತೆ, ಇದಕ್ಕಂತೂ ಡೆಫಿನೆಟ್ಲಿ ಮಿಸ್ಸೇ ಇಲ್ಲ ಅಂತ ಅನಿಸುತ್ತೆ. ಬಹುಶಃ ಬಂದರೆ ಪ್ರೊಡಕ್ಷನ್ ಹೌಸು ಬರ್ಬೋದು, ನಿರ್ಮಾಣ ಮಾಡಿರೋದಕ್ಕೆ ನೋಡೋಣ, ಬರಬಹುದು ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೂ ಕೂಡ ಆಲ್ರೆಡಿ ಕೊಟ್ಟಿರೋದ್ರಿಂದ ಹೋಸಲ ಕೊಟ್ಟಿದ್ದೀವಲ್ಲ ಬಿಡಿ ಅಂತ ಅನ್ಕೋಬೋದು. ಗೊತ್ತಿಲ್ಲ, ಕೊಡಲಿ. ಯಾಕಂತಂದರೆ ಒಂದೊಂದು ರೂಪಾಯಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥದ್ದು, ಅಂದರೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಆ ವಿಜುವಲ್ಸಲ್ಲಿ ಕಾಣ್ತಾ ಇರುತ್ತೆ, ಆ ಸೆಟ್ ವರ್ಕಲ್ಲಿ ಕಾಣ್ತಾ ಇರುತ್ತೆ. ಓಕೆ, ಈಗ ಪಾತ್ರಗಳ ಬಗ್ಗೆ ಬಂದ್ಬಿಡೋಣ. ರಿಷಬ್ ಶೆಟ್ಟಿ ಅವರ ಪಾತ್ರದ ಆಲ್ರೆಡಿ ಬೆರ್ಮೆ ಅಂತ ಹೇಳಿದೆ ನಾನು. ಆ ಒಂದು ಪಾತ್ರ ಒಂದು ಟ್ರೈಬಲ್, ಅಂದರೆ ಒಂದು ಕಾಡು ಜನರಲ್ಲಿ ಗುರುತಿಸ್ಕೊಳ್ತಕ್ಕಂಥ ಒಂದು ಪಾತ್ರ. ಅಫ್ಕೋರ್ಸ್ ಹೀರೋ ಪಾತ್ರನೇ ಆಗಿರುತ್ತೆ. ಇನ್ನು ಗುಲ್ಶನ್ ದೇವಯ್ಯ ಅವರಾಗಿರ್ಬೋದು, ಈ ಕಡೆ ರುಕ್ಮಿಣಿ ವಸಂತ್ ಅವರಾಗಿರ್ಬೋದು, ಆ ಕಡೆ ಜಯರಾಮ್ ಅವರಾಗಿರ್ಬೋದು, ಇವ್ರ ಪಾತ್ರಗಳ ಬಗ್ಗೆ ಅಷ್ಟೊಂದು ಹಿಂಟ್ ಕೊಡಲ್ಲ ನಾನು. ಅದನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಗೊತ್ತಾಗುತ್ತೆ. ತುಂಬ ಮನಸ್ಸಲ್ಲಿ ಉಟ್ಕೊಳ್ಳುವಂಥ ಒಂದು ಪಾತ್ರ ಇದೆ. ಆ ಒಂದು ಪಾತ್ರ ಬಹುಶಃ ನಿಮಗೆ ಹೌದು ಗುರು ಅಂತ ಹೇಳ್ತೀರಿ ನೀವು. ಮಾಯಿಕಾರ ಅನ್ನುವಂಥ ಒಂದು ಪಾತ್ರ ಬರುತ್ತೆ. ಆ ಪಾತ್ರ ನೋಡಿ ನೀವು, ಮೈ ನೆವಿರೇಳಿಸುವಂತಹ ಆ್ಯಕ್ಟಿಂಗು. ಆರಂಭದಿಂದನೂ ಕೂಡ ಅಂತ್ಯದವರೆಗೂ ಕೂಡ ಅಲ್ಲಲ್ಲಿ ಕಾಣಿಸಿಕೊಂಡ್ರು ಆ ಒಂದು ಪಾತ್ರಕ್ಕೆ ಹೆವಿ ವೈಟೇಜ್ ಇದೆ. ರಿಷಬ್ ಶೆಟ್ಟಿ ಅವ್ರ ಪಾತ್ರಕ್ಕೆ ಎಷ್ಟು ವೈಟೇಜ್ ಇದೆಯೋ ಅಷ್ಟೇ ವೈಟೇಜ್ ಆ ಒಂದು ಪಾತ್ರಕ್ಕಿದೆ ಅಂತ ಅನಿಸುತ್ತೆ ನಿಮಗೆ. ಸೊ ಒಟ್ಟಿನಲ್ಲಿ ನಮ್ಮ ನಾಡಿನ, ತುಳುನಾಡಿನ ಒಂದು ಭಾಗದ ಒಂದು ಧಾರ್ಮಿಕ ಆಚರಣೆ ಆಗಿರ್ಬೋದು, ಅಲ್ಲಿನ ದೈವಾರಾಧನೆಗೆ ಸಂಬಂಧಪಟ್ಟ ಆ ದೇವರುಗಳಿಗೆ ಸಂಬಂಧಪಟ್ಟಂಗೆ ಈ ದೇಶವೇ ಮೆಚ್ಚಿಕೊಂಡಿರೋದ್ರಿಂದ, ಚಿತ್ರತಂಡದ ಮೇಲಿನ ಜವಾಬ್ದಾರಿ ಜಾಸ್ತಿ ಆಗಿದ್ದರಿಂದ ಅದಕ್ಕಿನ್ನೂ ಸ್ವಲ್ಪ ಪುಷ್ಟಿ ಕೊಟ್ಟು ಅದನ್ನು ಇನ್ನೂ ಕೂಡ ದೊಡ್ಡದಾಗಿ ದರ್ಶನದ ರೂಪದಲ್ಲಿ ಈ ನಾಡಿನ ಜನರ ಮುಂದೆ, ಈ ದೇಶದ ಜನರ ಮುಂದೆ ತಂದಿಟ್ಟಿದ್ದಾರೆ ರಿಷಬ್ ಶೆಟ್ಟಿ ಅವರು. ಮೊದಲಿಗೆ ನಾವೆಲ್ಲರೂ ಕೂಡ ಅವ್ರಿಗೆ ಹ್ಯಾಟ್ಸ್ ಆಫ್ ಅನ್ನು ಹೇಳಬೇಕು, ಕಂಗ್ರ್ಯಾಚುಲೇಷನ್ ಅನ್ನು ಹೇಳಬೇಕು. ಯಾಕಂತಂದರೆ ಸಾಮಾನ್ಯವಾದಂಥ ಪ್ರಯತ್ನ ಅಲ್ಲ ಇದು. ಯಾರೋ ಒಬ್ಬ ಡೈರೆಕ್ಟ್ರು ಕಥೆಯನ್ನು ಬರ್ಕೊಂಡು, ಸ್ಕ್ರೀನ್ ಪ್ಲೇಯನ್ನು ಬರ್ಕೊಂಡು, ಅದಕ್ಕೊಂದು ಪಾತ್ರವನ್ನು ಸೃಷ್ಟಿ ಮಾಡಿಕೊಂಡು, ಅದಕ್ಕೊಬ್ಬ ಆ್ಯಕ್ಟ್ರನ್ನು ತೆಗೆದುಕೊಂಡ್ಬಂದು ಅವನಿಗೆ ಅದನ್ನು ತಲೆಗೆ ತುಂಬಿ ಅದನ್ನು ಆ್ಯಕ್ಟ್ ಮಾಡಿಸಿ ತೆರೆಗೆ ತರಿಸುವಂಥದ್ದು ದೊಡ್ಡ ವಿಚಾರ ಅಲ್ಲ, ತುಂಬ ಆಗಿದೆ. ಆದರೆ ಅದೇ ವ್ಯಕ್ತಿ ಸ್ಕ್ರೀನ್ ಪ್ಲೇ ಬರೆದು, ಕತೆ ಬರೆದು, ಅದನ್ನು ತಾನೇ ಕ್ಯಾಮ್ರಾ ಮುಂದೆ ಬಂದು ಅಭಿನಯಿಸಿ, ಅದನ್ನು ಜನಗಳ ಮುಂದೆ ಬಂದು ಮೆಚ್ಚಿಸ್ಕೊಳ್ಳೋದಿದೆಯಲ್ಲ, ಅದಕ್ಕೆ ನಿಜಕ್ಕೂ ಮೀಟ್ರ್ ಬೇಕು ಅಂತ ಒಂದು ಮಾತಲ್ಲಿ ಹೇಳಬೇಕು. ಯಾಕಂತಂದರೆ 1 ನಿಮಿಷ 2 ನಿಮಿಷ 3 ನಿಮಿಷ ಓಕೆ, ನಿಮಗೆ ಆ ಮೂಮೆಂಟಲ್ಲಿ ಆ್ಯಕ್ಟಿಂಗ್ ಮಾಡುವಂಥದ್ದು 40 ನಿಮಿಷ ಸರಾಸರಿ ನಿಮಗೆ ಆ ಪರ್ಫಾರ್ಮೆನ್ಸ್ ಇದೆಯಲ್ಲ, ನೆವರ್. ನಾನು ಬೇರೆ ಯಾರಿಂದನೂ ಕೂಡ ಆ ಒಂದು ನಟನೆಯನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸದ್ಯಕ್ಕಂತೂ ಸಾಧ್ಯವೇ ಇಲ್ಲ ಅಂತ ಅನಿಸುತ್ತೆ. ಒಟ್ಟಿನಲ್ಲಿ ಈ ಒಂದು ಸಿನಿಮಾದ ಸಾರಾಂಶ ಅಥವಾ ಅಂತಿಮವಾಗಿ ಕಥೆಯ ಹೆಳೆಯನ್ನು ಹೇಳಬೇಕು ಅಂತಂದರೆ, ಈ ಒಂದು ಸಮಾಜದಲ್ಲಿ ಅಥವಾ ಹಿಂದಿನ ಪಾರಂಪರಿಕತೆವಾಗಿ ನೋಡ್ಕೊಂಡು ಬಂದ್ರೂ ಒಳ್ಳೆಯದು ಕೆಟ್ಟದ್ದು ಅನ್ನೋಂಥದ್ದು ಇದ್ದೇ ಇರುತ್ತೆ. ಒಳ್ಳೆಯದು ಕೆಟ್ಟದ್ದಾಗಬಹುದು, ಅದು ಒಳ್ಳೆಯ ಉದ್ದೇಶಕ್ಕೆ ಆಗಿರುತ್ತೆ. ಬಟ್ ಕೆಟ್ಟದ್ದು ಏನಾದರೂ ಒಳ್ಳೆಯದಾಗ್ತೈತೆ ಅಂತಂದರೆ ಸಾಕಷ್ಟು ಬಾರಿ ನಾವು ಯೋಚನೆ ಮಾಡಬೇಕಾಗುತ್ತೆ ಅನ್ನುವಂಥ ಒಂದು ತಾರ್ಕಿಕ ಅರ್ಥವನ್ನು ಈ ಸಿನಿಮಾ ಕಟ್ಕೊಡುತ್ತೆ. ಜೊತೆಗೆ ಇಲ್ಲಿ ದೈವಶಕ್ತಿ, ದುಷ್ಟಶಕ್ತಿ ಎರಡೂ ಕೂಡ ಇದೆ. ದುಷ್ಟಶಕ್ತಿ ಆಗಾಗ ಗೆಲ್ಲುವಂತಹ ಪ್ರಯತ್ನವನ್ನು ಮಾಡ್ಬೋದು, ದೈವಶಕ್ತಿಯನ್ನು ಕಟ್ಟಾಕುವಂತಹ ಪ್ರಯತ್ನವನ್ನು ಮಾಡ್ಬೋದು. ಆದರೆ ಅಂತಿಮವಾಗಿ ಗೆಲ್ಲುವಂಥದ್ದು ದೈವಶಕ್ತಿ ಅನ್ನುವಂಥದ್ದು ಈ ಒಂದು ಸಿನಿಮಾದ ಸಾರಾಂಶ.
ಇಲ್ಲಿ ನೀವು ಯಾವ ದೇವರನ್ನ ಕಾಣ್ತೀರಿ? ಅಫ್ಕೋರ್ಸ್ ಅಲ್ಲಿ ಈಶ್ವರನ ಪಾತ್ರವನ್ನು ಕೂಡ ತೋರಿಸಿದ್ರು ಟ್ರೈಲರ್ನಲ್ಲಿ. ಜೊತೆಗೆ ಈ ಹಿಂದೆ ಪಂಜುರ್ಲಿ ಹಾಗೇನೆ ಗುಳಿಗ ಅಂದ್ರೆ ಉಗ್ರರೂಪಿ ಗುಳಿಗ ಅನ್ನುವಂಥ ಒಂದು ಪಾತ್ರವನ್ನು ಕೂಡ, ಅಂದ್ರೆ ದೈವದ ಸ್ವರೂಪವನ್ನು ಕೂಡ ಈ ಹಿಂದೆ ತೋರಿಸಿದ್ರು. ಸೊ ಇಲ್ಲೂ ಕೂಡ ನಿಮಗೆ ಆರಂಭದಲ್ಲಿ ಸಿನಿಮಾ ಆರಂಭ ಆಗ್ತಿದ್ದಂಗೆನೆ ಧರ್ಮ ಅನ್ನೋ ಅಥವಾ ಅಧರ್ಮ ಎಲ್ಲಿ ತಾಂಡವವಾಡ್ತಾ ಇರುತ್ತೋ, ಯಾವಾಗ ಅಧರ್ಮ ತಲೆ ಎತ್ತಿ ಮೆರಿತಾ ಇರುತ್ತೋ ಆ ಒಂದು ಸಂದರ್ಭದಲ್ಲಿ ಭಗವಂತ ಯಾವುದಾದರೂ ದೈವದ ಗಣದ ರೂಪದಲ್ಲಿ ಅಲ್ಲಿ ಧರ್ಮ ಸಂಸ್ಥಾಪನೆ ಮಾಡೋದಕ್ಕೆ ಒಂದಷ್ಟು ದೈವದ ಗಣಗಳನ್ನು ಕೆಡಿಸ್ಕೊಳ್ತಾನೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಈ ಕಡೆ ಒಂದು ಕಡೆ ಪಂಜುರ್ಲಿ ಬಗ್ಗೆ ನೀಟಾಗಿ ಒಂಚೂರು ಎಕ್ಸ್ಪ್ಲೇನ್ ಮಾಡ್ತಾರೆ, ಈ ಕಡೆ ಉಗ್ರರೂಪಿ ಗುಳಿಗನ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ಇಲ್ಲಿ ಕೇವಲ ಗುಳಿಗ ಆಗಿರುವುದಿಲ್ಲ, ಗುಳಿಗನ ಹಲವಾರು ರೂಪಗಳನ್ನು ತೋರಿಸ್ತಾ ಹೋಗ್ತಾರೆ ಒಂದೊಂದು ಸೀನ್ನಲ್ಲೂ ಕೂಡ. ಆ ಹುಲಿ ಸೀನ್ ಆಗಿರ್ಬೋದು, ಆ ಕುದುರೆ ಸೀನ್ ಆಗಿರ್ಬೋದು, ಆ ರಥದ ಬೀದಿಯ ಸೀನ್ ಆಗಿರ್ಬೋದು, ಅಂತಿಮವಾಗಿ ಆ ಸೆಟ್ ವರ್ಕ್ ಇದೆಯಲ್ಲ, ಆ ಪ್ರಾಪರ್ಟಿ ಇದೆಯಲ್ಲ, ಆರ್ಟ್ ಡೈರೆಕ್ಟರ್ ಕೆಲಸ ಇದೆಯಲ್ಲ, ಆರ್ಟ್ ಅವ ಕಲೆ ನಿರ್ಮಾಣ ಮಾಡಿದಾರಲ್ಲ ಆ ಒಂದು ಪ್ರಾಪರ್ಟಿಯನ್ನ, ಅದನ್ನ ನಿರ್ಮಾಣ ಮಾಡೋದಕ್ಕೆ ಎಷ್ಟು ಖರ್ಚು ಮಾಡೋರು ಅದನ್ನ ಡೆಮಾಲಿಷ್ ಮಾಡೋಕ್ಕೂ ಕೂಡ, ಅಂದ್ರೆ ಸಿನಿಮಾದಲ್ಲಿ ಅದನ್ನ ಏನ್ ಹೇಳ್ತಾರೆ ಅದು ಅಂತ್ಯ ಮಾಡೋದಕ್ಕೂ ಕೂಡ ಅಷ್ಟೇ ಖರ್ಚು ಮಾಡೋರು ಅಂತ ಅನ್ಸುತ್ತೆ. ಇಡೀ ಸಿನಿಮಾ ನಿಮಗೆ ಸೆಕೆಂಡ್ ಹಾಫ್ ವಾರ್, ಕಂಪ್ಲೀಟ್ ವಾರ್. ಅಂತಿಮವಾಗಿ ನಿಮಗೆ ನೀವು ಯಾವುದೋ ಒಂದು ಬೇರೆ ದೇಶದ ಸಿನಿಮಾವನ್ನ ನಾವು ನೋಡ್ತಾ ಇದ್ದೀವಾ ಅನ್ನುವಂತಹ ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ದಾರೆ. VFX ನ ಬಳಸ್ಕೊಂಡು ಇತ್ತೀಚೆಗೆ ಆಧುನಿಕ ತಂತ್ರಜ್ಞಾನದಲ್ಲಿ ಹಲವಾರು ಸಿನಿಮಾಗಳು ಬಂದಿವೆ. ಕೋಟಿ ಬಜೆಟ್ನಲ್ಲೂ ಇದು ತುಂಬಾ ಬಜೆಟ್ನಲ್ಲಿ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ, ನಮ್ಮ ಸೌತ್ ಇಂಡಿಯಾದಲ್ಲೇ ಮಾಡಿದ್ದಾರೆ. ಬಟ್ ಎಷ್ಟೋ ಸಿನಿಮಾಗಳು ಅದು ಬಜೆಟ್ ಹಾಕಿರ್ತಾರಲ್ಲ ಅದ್ರ ಕಾಲ್ಭಾಗನೂ ಕೂಡ ಕಲೆಕ್ಷನ್ ಮಾಡಿರಲ್ಲ. ಕಾರಣ ಏನು ಅಂತಂದ್ರೆ ಅಷ್ಟು ವರ್ಸ್ಟ್ ಆಗಿ ಅಷ್ಟು ಕಂಟೆಂಟ್ ಇಲ್ಲದೆ ಮಾಡಿರ್ತಾರೆ. ಬಟ್ VFX ಎನ್ನುವಂಥ ಒಂದು ತಂತ್ರಜ್ಞಾನದ ಪದಕ್ಕೆ ಏನಾದರೂ ವ್ಯಾಲ್ಯೂ ಸಿಗುತ್ತೆ ಅಂತಂದ್ರೆ ಬಹುಶಃ ಈ ಒಂದು ಸಿನಿಮಾದಿಂದ ಅದಕ್ಕೆ ಆರಂಭ ಆಗುತ್ತೆ ಅಂತ ನಾನು ಹೆಮ್ಮೆಯಿಂದ ಹೇಳಬಹುದು. ಒಟ್ಟಿನಲ್ಲಿ ಈ ಒಂದು ಸಿನಿಮಾ ನಿಮ್ಮನ್ನ ಖಂಡಿತವಾಗಿಯೂ ಎಂಟರ್ಟೈನ್ ಮಾಡುತ್ತೆ. ಎಂಟರ್ಟೈನ್ ಮಾಡೋದಕ್ಕಿಂತ ಒಂದಷ್ಟು ದರ್ಶನವನ್ನು ನಿಮಗೆ ಕೊಡುತ್ತೆ ಅಂತ ಹೇಳ್ತೀನಿ. ಕುಟುಂಬ ಸಮೇತವಾಗಿ, ಫ್ಯಾಮಿಲಿ ಸಮೇತವಾಗಿ ನೋಡುವಂಥ ಒಂದು ಸಿನಿಮಾ. ಒಂದಷ್ಟು ಪಾತ್ರಗಳ ಬಗ್ಗೆ ನಾನು ಇನ್ ಡೀಟೇಲ್ ಆಗಿ ಯಾಕೆ ಹೇಳ್ತಿಲ್ಲ ಅಂತಂದ್ರೆ ಸ್ಪಾಯ್ಲರ್ ಆಗ್ಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ. ಈ ಕಡೆ ಅಜನೀಶ್ ಲೋಕನಾಥ್ ಅವರು ಮ್ಯೂಸಿಕ್ ಡೈರೆಕ್ಟರ್ ಕಮ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಿರ್ತಕ್ಕಂಥವ್ರು, ಆರ್ಟ್ ಡೈರೆಕ್ಟರ್ ಬಂದರು ಧರಣಿ ಅನ್ನುವಂಥವ್ರು, ಈ ಕಡೆ ಅರವಿಂದ್ ಕಶ್ಯಪ್ ಅವರ ಸಿನಿಮಾಟೋಗ್ರಫಿ. ಸೊ ಎಲ್ಲ ಒಂದು ಕಡೆ ಸಣ್ಣ ನಿರಾಶೆ ಅಂತಂದ್ರೆ ನನಗೆ ವೈಯಕ್ತಿಕವಾಗಿ ಕಾಂತಾರದಲ್ಲಿ ನಾವು ಸಾಂಗ್ಸ್ಗಳನ್ನ ತುಂಬಾ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟಿದ್ದು. ಈಗಲೂ ಕೂಡ ಕಾಂತಾರ ಸಾಂಗ್ ಅಂತಂದ್ರೆ ನಮಗೆ ಲಿರಿಕ್ಸ್ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಬಟ್ ಈ ಚಾಪ್ಟರ್ನಲ್ಲಿ ಅಂತ ನೆನಪಲ್ಲಿ ಇಟ್ಕೊಳ್ಳುವಂಥ ಸಾಂಗ್ಸ್ಗಳು ಇಲ್ಲ, ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ. ಬದಲಿಗೆ ಧರ್ಮದ ಕಲ್ಲನ್ನು ಎಡವಿದ ಮನುಜನು ಅದೇ ಒಂದು ಸಾಂಗ್ ಮತ್ತೆ ಪ್ರಸಾರ ಆಗುತ್ತೆ, ಬಟ್ ಲಿರಿಕ್ಸ್ ಚೇಂಜ್ ಆಗಿರುತ್ತೆ. ಈ ಕಡೆ ಲಾಸ್ಟಲ್ಲಿ ಬರುತ್ತಲ್ಲ ವರಾಹ ರೂಪಂ, ಸೇಮ್ ಆಸ್ ಇಟ್ ಈಸ್ ಅದೇ ಸಾಂಗ್ ಪ್ಲೇ ಆಗುತ್ತೆ. ಯಾವ ಕಾರಣಕ್ಕೆ ಏನಾದರೂ ಚಿತ್ರತಂಡದವರಿಗೆ ಸಮಯ ಸಾಲಿಲ್ಲ ಅಂತಂದ್ರೆ ಬಹುಶಃ ನಿರ್ದೇಶಕರಿಗೆ ಅಂದ್ರೆ ರಿಷಬ್ ಶೆಟ್ಟಿ ಟೀಮ್ ಅವ್ರಿಗೆ ಆಗಿರ್ಬೋದು. ಬಟ್ ನಮ್ಮ ಅಜನೀಶ್ ಲೋಕನಾಥ್ ಅವರಿಗೆ ಸಮಯ ಇತ್ತಲ್ಲ, ಒಂದೆರಡು ಸಾಂಗ್ ಅನ್ನ ಮಾಡಿಬಿಟ್ಟಿದ್ದೀರಿ, ಇನ್ನೂ ಚೆನ್ನಾಗಿರ್ತಿತ್ತಲ್ಲ ಅಂತ ಅನ್ಸುತ್ತೆ. ಇವತ್ತೊಂದು ಸಾಂಗ್ ರಿಲೀಸ್ ಆಗಿದೆ ನೆನ್ನೆ, ರೆಬೆಲ್ ಅನ್ನುವಂಥ ಒಂದು ಸಾಂಗ್, ವಾರ್ ಸಾಂಗು. ಸೊ ಅದೊಂದು ಚೆನ್ನಾಗಿದೆ. ಅದನ್ನು ಹೊರತುಪಡಿಸಿ ಒಂದೆರಡು ಸಾಂಗ್ ಏನಾದ್ರು ಹೊಸದಾಗಿ ಏನಾದ್ರು ಬಂದಿತ್ತು ಅಂತಂದ್ರೆ ಅದ್ಭುತ ಅಂತ ಒಂದೇ ಮಾತಲ್ಲಿ ಹೇಳ್ಬೋದು. ಒಟ್ಟಿನಲ್ಲಿ ಬಹುಶಃ ಚಿತ್ರತಂಡದ ಮೇಲೆ ಪ್ರೆಷರ್ ಇತ್ತು ಅಂತ ಅನ್ಸುತ್ತೆ. ದಸರಾ ಹಬ್ಬದ ಸಂದರ್ಭದಲ್ಲೇ ಈ ಒಂದು ಸಿನಿಮಾವನ್ನು ಬಿಡುಗಡೆ ಮಾಡಬೇಕು ಅಂತ. ಆ ಒಂದು ಕಾರಣದಿಂದ ತರಾತುರಿಯಲ್ಲಿ ಮಾಡಿದ್ರೇನೋ, ತರಾತುರಿಯಲ್ಲಿ ಮಾಡೇ ಇಷ್ಟೊಂದು ಅದ್ಭುತವಾಗಿದೆ ಅಂತಂದ್ರೆ ಬಹುಶಃ ಇನ್ನೊಂದು 2 ತಿಂಗಳು ಎಕ್ಸ್ಟ್ರಾ ಟೈಮ್ ಏನಾದ್ರು ಕೊಟ್ಟಿದ್ದಿದ್ರೆ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬಹುದು. ಇದೊಂದು ಕೇವಲ ಕನ್ನಡದ ಸಿನಿಮಾ ಅಲ್ಲ, ಇದು ಕೇವಲ ತುಳುನಾಡಿಗೆ ಸಂಬಂಧಪಟ್ಟಂತ ಸಿನಿಮಾ ಅಲ್ಲ, ಇದು ಕೇವಲ ಸೌತ್ ಇಂಡಿಯಾಗೆ ಸಂಬಂಧಪಟ್ಟ ಸಿನಿಮಾ ಅಲ್ಲ, ಇದು ನಮ್ಮ ಭಾರತ ದೇಶದ ಸಿನಿಮಾ ಅಂತ ಖಂಡಿತವಾಗಿಯೂ ಸಿನಿಮಾ ನೋಡ್ಕೊಂಡು ಆಚೆ ಬರ್ಬೇಕಾದ್ರೆ ನೀವು ಹೇಳ್ಕೊಂಡು ಬರ್ತೀರಿ. ಇದಿಷ್ಟು ಈ ಸಿನಿಮಾಗೆ ಸಂಬಂಧಪಟ್ಟ ನನಗೆ ನೆನಪಲ್ಲಿದ್ದಷ್ಟು ಅಂಶಗಳನ್ನು ರಿವ್ಯೂ ಮೂಲಕ ಸ್ಪಷ್ಟಪಡಿಸಿದ್ದೀನಿ. ಒಟ್ಟಾರೆಯಾಗಿ ಟೆಕ್ನಿಷಿಯನ್ಸ್ಗೆ ಸೆಲ್ಯೂಟ್ ಹೊಡಿಲೇಬೇಕಾಗುತ್ತೆ. ಅಷ್ಟೊಂದು ಜನರನ್ನು ನಿಭಾಯಿಸ್ಕೊಂಡು ಸಾವಿರಾರು ಜನ. ಬಟ್ ಎಲ್ಲ ಒಂದು ಕಡೆ ಅನಿಸುತ್ತೆ ಅವಶ್ಯಕತೆ ಇರಲಿಲ್ವಲ್ಲ ಇಷ್ಟೊಂದು ಪಾತ್ರಗಳು ಅಂತ. ಬಟ್ ಡೈರೆಕ್ಟ್ರು ಮೈಂಡ್ ಸೆಟ್ ಇರುತ್ತಲ್ಲ, ಬೇಕು ಇಷ್ಟು ಪಾತ್ರಗಳು ಬೇಕೇ ಬೇಕು ಅನ್ನೋ ಕಾರಣಕ್ಕೆ. ಹಾಗಾಗಿ ಇನ್ನು ಮಧ್ಯದಲ್ಲಿ ಸರ್ಪ್ರೈಸ್ ಕ್ಯಾರೆಕ್ಟರ್ ಕೂಡ ಬರುತ್ತೆ ರಿಷಬ್ ಶೆಟ್ಟಿ ಅವ್ರಿಗೆ ಸಂಬಂಧಪಟ್ಟಂಗೆ. ಯಾಕೆ ಬಂತು, ಜಸ್ಟ್ ಅದು ಬಂದು ಪಾಸ್ ಆಗಿಬಿಡುತ್ತೆ. ಬಹುಶಃ ಮುಂದಿನ ದಿನಗಳಲ್ಲಿ ಸರ್ಪ್ರೈಸ್ ಆಗಿ ಹಿಂಟ್ ಇದೆಯಾ ಏನು ಅಂತ ಗೊತ್ತಿಲ್ಲ. ಅಂತಿಮವಾಗಿ ಆ ಟ್ರೈಲರ್ನೆಲ್ಲ ಗಮನಿಸಿದಲ್ಲ, ಆ ಬಾವಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಏನಿತ್ತು ಅಂತ ಕತೆ ಅಲ್ಲಿಂದನೇ ಆರಂಭ ಆಗುತ್ತೆ, ಕತೆ ಅಲ್ಲಿಗೆ ಮುಗಿಯುತ್ತೆ. ಮತ್ತೆ ಪುನಃ ಕತೆ ಏನಾದ್ರು ಆರಂಭ ಆಗುತ್ತೆ ಅಂತಂದ್ರೆ ಅದು ಅಲ್ಲಿಂದಲೇ ಆರಂಭ ಆಗುತ್ತೆ. ಮುಂದಿನ ಕತೆ ಏನು ಅನ್ನೋಂಥದ್ದು ಕ್ಯೂರಿಯಾಸಿಟಿ. ಸೊ ಯಾವ ಕಾರಣಕ್ಕೂ ಇಮ್ಯಾಜಿನೇಷನ್ ಮಾಡ್ಕೊಡೋಕ್ಕೂ ಆಗಲ್ಲ. ಪರಶುರಾಮಕ್ಕೆ ಸಂಬಂಧಪಟ್ಟಂಗೆ ನಾಡಾಗಿರೋದ್ರಿಂದ ಪಂಜುರ್ಲಿ, ಗುಳಿಗ, ಈ ಕಡೆ ಈಶ್ವರನ ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ರಿಂದ ನೆಕ್ಸ್ಟ್ ಯಾವ ದೈವಕ್ಕೆ ಸಂಬಂಧಪಟ್ಟಂಗೆ, ಅಫ್ಕೋರ್ಸ್ ಅಲ್ಲಿ ಪಂಜುರ್ಲಿ ಆಗಿನೇ ಗುಳಿಗ ಇರಲೇಬೇಕಾಗುತ್ತೆ. ಆದರೆ ಇನ್ಯಾವ ದೈವದ ಮೂಲಕ ಅಥವಾ 4th ಸೆಂಚುರಿಯನ್ನು ಬಿಟ್ಟು ಮುಂದೆ ಯಾವ ಶತಮಾನಕ್ಕೆ ಸಂಬಂಧಪಟ್ಟಂಗೆ ಕಥೆಯನ್ನು ಹೆಣೆದುಕೊಂಡು ಬರ್ತಾರೆ ರಿಷಬ್ ಶೆಟ್ಟಿ ಅವರು. ನನ್ನ ಪ್ರಕಾರ 2028-29 ಆಗ್ಬೋದು ಅಂತ ಅನ್ಕೊಳ್ತೀನಿ. ಯಾಕಂತಂದ್ರೆ ಇಷ್ಟೊಂದು ಅಚ್ಚುಕಟ್ಟಾಗಿ ಇಷ್ಟೊಂದು ಚೆನ್ನಾಗಿ ಕಾಣಬೇಕು ಅಂತಂದ್ರೆ, ಇಷ್ಟೊಂದು ಚೆನ್ನಾಗಿ ನಾವು ಒಪ್ಕೋಬೇಕು ಅಂತಂದ್ರೆ ಅದಕ್ಕೆ ಸಮಯ ಅವಕಾಶ ಹಿಡಿದೇ ಇಡ್ತೇವೆ. ಒಂದೇ ಮಾತಲ್ಲಿ ಹೇಳಬೇಕು ಅಂತಂದ್ರೆ ತಡವಾಗ್ತಿದೆ ಅಂತಂದ್ರೆ ಅದರಿಂದ ಅದ್ಭುತಗಳು ಅಡಗಿರ್ತೇವೆ ಅಂತ ಹೇಳ್ತೀವಲ್ಲ. ಹಾಗಾಗಿ ಒಂದಷ್ಟು ಅದ್ಭುತಗಳು ಈ ಒಂದು ಸಿನಿಮಾದಲ್ಲಿ ಅಡಗಿವೆ. ಹಾಗಾಗಿ ಆದಷ್ಟು ಬೇಗ ಈ ಒಂದು ಸಿನಿಮಾವನ್ನು ನೋಡಿ ಅಂತ ಹೇಳ್ತಾ ಈ ಒಂದು ರಿವ್ಯೂವನ್ನೆಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ರಿವ್ಯೂನಲ್ಲಿ ಏನಾದರೂ ಲೋಪದೋಷಗಳಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಿಮಗೆಲ್ಲ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು.